ಏನೇ ಶಾರದಾ, ಮುಖ ಯಾಕೆ ಹಂಗ್ ಮಾಡಿ? ಏನಾಗ್ಯದ? ಏನಿಲ್ರಿ. ಏನಿಲ್ಲ ಅಂದ್ರೆ ಮುಖ ಯಾಕೆ ಹಂಗ್ ಮಾಡಿದಿ? ನಾ ಮುಂಜಾನೆ ಚಂಜತನ ಚಟೆ ದುಡ್ದು ಬಂದಿರ್ತೀವಿ ದಾಡ್ಕೊಂಡು ಚಂದ ಮಾತಾಡ್ದಾಗಲ್ಲ ನಾಲ್ಕು ಮಾತು. ಏನಿಲ್ರಿ, ನಿಮ್ಮ ಅಪ್ಪ ಅಮ್ಮನ ಕಾಲಾಗೆ ಸಾಕಾಗ್ಯದ. ಇಬ್ರು ಒಂದಿನ ಜಳಕ ಮಾಡಲ್ಲ, ಅದೇ ಗಲೀಜ್ ಬಟ್ಟೆಕ್ಕೆ ನಂಗೆ ಓಡಾಡ್ತಾರ. ಜಳಕ ಮಾಡ್ರ ಅಂತ ಹೇಳಿದ್ರೆ ನನ್ನ ಮೇಲೆ ರೇಗಾಡ್ತಾರ. ನಿಮ್ಮಪ್ಪ ಮನೆಗೆ ಬೀಡಿ ಸೇದ್ಬೇಡ ಅಂದ್ರೂ ಮನೆಗೆ ಸೇದಿ ಮನೆಯೆಲ್ಲ ಹೊಗೆ ಎದ್ದು ಗೊಬ್ಬು ನಾರ್ತೈತಿ. ಆಯ್ತಾಯ್ತು, ನಮ್ಮ ಅಪ್ಪಗೆ ಹೇಳ್ತೀನಿ ತಗೋ, ಬೇಡಿ ಹೊರಗೆ ಹೋಗಿ ಸೇದಪ್ಪ, ಮನೆಗೆ ಸೇದ್ಬೇಡ ಅಂತ. ಅಷ್ಟಕ್ಕೆ ಯಾಕೆ ಮುಖ ಹಿಂಗೆ ಮಾಡಿದ್ ನೀನು? ನೀವು ನಿಮ್ಮಪ್ಪಗೆ ಏನನ್ನ ಹೇಳ್ರಿ ಬಿಡ್ರಿ, ನಾನಂತ್ರ ಅವ್ರ ಜೊತೆಗೆ ಇರಲ್ಲ. ನನಗನ್ನ ಬೇರೆ ಮನೆ ಮಾಡಿಕೊಡ್ರಿ, ಅವ್ರಿಗೇನ ಹೊರಗೆ ಹಾಕ್ರಿ. ನಾನಂತ್ರ ಅವ್ರ ಇದ್ದಲ್ಲಿ ಇರಲ್ಲ. ನೀವ್ ಹೆಂಗ್ ಮಾಡ್ತಿರೋ ಅದು ನಿಮ್ಮ ಇಷ್ಟ. ಯಾಕೆ ಶಾರದಾ ಹಂಗೆ ಯಾಕೆ ಮಾತಾಡಕತ್ತಿದ್ದಿ? ಅವ್ರಿದ್ದಲ್ಲಿ ನೀನು ಇರಂಗಿಲ್ಲ, ಅವ್ರ ಸಲಗೆ ನೀನು ಮಾಡ್ಕೊಂಬಂದಿನಿ. ಅವ್ರಿದ್ದಲ್ಲಿ ನೀ ಇರಲ್ಲ ಅಂದ್ರೆ ಅರ್ಥ ಏನು? ನಾ ಸಣ್ಣವನಿದ್ದಾಗ ನಮ್ಮ ಮನೆಗೆ ಉಣ್ಣಕ್ಕೆ ಗತ್ತಿದ್ದಿಲ್ಲ. ನಮ್ಮ ತಂದೆ ತಾಯಿ ಹೆಂಗೋ ಕಷ್ಟಪಟ್ಟು ನನಗೊಂದು ಹೊತ್ತು ಊಟಕ್ಕೆ ಹಾಕ್ತಿದ್ರು. ಅಂಥವ್ರಿಗೆ ನೀ ಹೊರಗೆ ಹಾಕಂತಿದ್ದಿ? ನೀನು ಬುದ್ಧಿಗಿದ್ದೈತಿಲ್ಲ? ಅಲ್ಲ, ನಮ್ಮಪ್ಪ ತಾನು ಅರ್ಧ ಬಟ್ಟೆ ಹಾಕ್ಕೊಂಡು ನನಗೆ ಚಲೋ ಚಲೋ ಬಟ್ಟೆ ಕೊಡಿಸಿ ಶಾಲೆ ಓದಿಸ್ಯಾನ. ಅಂಥ ಮನುಷ್ಯ ನೀ ಕೊಳಕ್ ಬಟ್ಟೆ ಹಾಕ್ಯಂಡು ಓಡಾಡ್ತಾನಂತಿದ್ದಿ? ಈ ಜಗತ್ನ್ಯಾಗ ನಿಮ್ ತಂದೆ ತಾಯಿ ಇದ್ದಂಗ ಯಾರು ಇರಂಗ್ ಕಾಣಂಗಿಲ್ಲ. ನಿಮ್ಗೆ ಅಷ್ಟು ನಿಮ್ ತಂದೆ ತಾಯಿ ಬೇಕಾದ್ರೆ ನೀವೇ ಇರಿ ಮನ್ಯಾಗ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅಲ್ಲಲೇ ಶಾರದಾ, ನಮ್ಮ ತಂದೆ ತಾಯಿ ನಿನ್ಗೆ ಯಾವಾಗ ಸ್ವಚ್ಛತೆ ನೋಡ್ಕೊಂಡಾರ? ಮಗಳ ಥರನೇ ನೋಡ್ಕೊಂಡಾರ. ಅಂಥವ್ರಿಗೆ ಹೊರಗೆ ಹಾಕಂತಿದ್ದಿ? ನಿಮ್ಮ ತಂದೆ ತಾಯಿಗೂ ವಯಸ್ಸಾಗ್ಯದ. ನಿಮ್ಮ ಅಣ್ಣ ಅತಿಯ ಕಲ್ತವ್ರಿಗೆ ಹೊರಗೆ ಹಾಕಿದ್ ಹೆಂಗೆ ಅನಿಸ್ತದ? ನಮ್ಮಪ್ಪ ಅಮ್ಮ ಏನು ನಿಮ್ಮ ಅಪ್ಪ ಅಮ್ಮನ ತರ ಗಲೀಜಿಲ್ಲ. ನಮ್ಮಪ್ಪ ಅಮ್ಮ ಚಂದ ಅದಾರ, ಅವ್ರು ಚಂದ ಇಟ್ಕೊಂಡಾರ. ಆಯ್ತು, ಈ ಮನೆಗೆ ನೀವೇ ಇರಿ, ನಾನೇ ಓದ್ತೀನಿ. ಏ ಶಾರದಾ, ನನ್ನ ಮಾತು ಕೇಳಿ ಹೋಗ್ಬೇಡ, ಬಾ ಇಲ್ಲಿ ಬಾ, ಕುಂತ್ ಮಾತಾಡೋಣ, ಬಾ ಇಲ್ಲಿ. ಏನ್ರಿ, ನಾವು ಊಟ ಮಾಡಿ ಎಲೆ ಅಡಿಕೆ ಹಾಕಬೇಕನ್ನೋದ್ರಾಗ ಅವಸರ ಮಾಡಿ ಹೊಲಕ್ಕೆ ಕರ್ಕೊಂಬಂದಿರಲ್ಲ, ಯಾಕೆ ಏನಾಗ್ಯದ? ಅಲ್ಲೇ ಶಾಂತ, ಎತ್ತ ಕಡೆಗೆ ಮಕ್ಕಳು ಎಲ್ಲ ಕಷ್ಟ ಗೊತ್ತಾತಂತಾರ. ನೀನು ಮಗನ ಮುಖನ ನೋಡಿದ್ದೇನಲ್ಲಿ? ಅವನು ಎಷ್ಟು ಸಪ್ಪಗದಾನ, ಏನು ಯಾಕ ಎತ್ತ ಅಂತ ಕೇಳಿದೇನು? ಹೌದ್ರಿ, ನನ್ನ ಮಗ ಬಾ ಸ್ವರ್ಗಕತ್ತಾನ. ದಿನ ಸಿಟಿಗೆ ಹೋಗಿ ಕೆಲಸ ಮಾಡಿ ಬರ್ತಾನಲ್ಲ, ಅದಕ್ಕೆ ಸ್ವರ್ಗಕತ್ತಾನ ಮಾಡೀನಿ. ಮತ್ತೆ ಏನಾಗೈತ್ರಿ? ನೀನು ಅಂದೆಲೆ ಶಾಂತ, ನನ್ನ ಮಗನ ಮದುವೆ ಆದಾಗ ಈ ಸೊಸಿನೇ ನನ್ನ ದೊಡ್ಡ ಮಗಳಿದ್ದಂಗಂತ ಆಕಿಂದೆ ನೋಡಿದೆಲ್ಲ. ಆಕಿಗೆ ನಾವು ಕಂಡ್ರೆ ಆಗಿ ಬರಲಾಗ್ಯದ. ಅದು ನನ್ನ ಮಗನ ಬಳಿ ಹೋಗಿ ಜಗಳ ಆಡ್ತಾಳ, ಅದು ನಮಗೂ ಹೇಳಲ್ಲ, ಆಕಿಗೂ ಹೇಳೋಕ್ಕಾಗಲ್ಲ. ಅದು ಮಧ್ಯದಾಗ ಒದ್ದೆ ಆಡಕತ್ತೇನ. ನಾ ಇಬ್ರು ಆ ಮನೆಗೆ ಇರೋದು ಸೊಸಿಗೆ ಇಷ್ಟ ಇಲ್ಲ. ನಮ್ಮ ಕಂಡ್ರೆ ಒಂಥರ ಮಾಡ್ತಾಳ. ಆ ಸಿಟ್ಟು ನನ್ನ ಮಗನ ಮೇಲೆ ಆಗ್ತಾಳ. ಅದಕ್ಕೆ ಅವ್ನು ಸೋರಾಕತ್ತೇನ. ಬೇಡ ಬೇಡ, ಅವನಿಗೆ ತ್ರಾಸ ಕೊಡೋದೇ ಬೇಡ. ಇಲ್ಲೇ ಹೊಲ್ದಾಗ ಗುಡಿಸ್ಲದಲ್ಲ, ಇದೇ ಗುಡಿಸಾಗಿರಮಿ. ನೀ ಕೈಲಾದಷ್ಟು ಮಾಡಿ ಹಾಕು, ಇಲ್ಲೇ ಉಂಡಿದ್ದು ಬಿಡಮಿ. ಆಯ್ತು ತಗೋರಿ, ನೀವು ಹೇಳ್ದಂಗೆ ಇಲ್ಲೇ ಇರಮ್ರಿ. ಆಯ್ತು ಶಾಂತ, ದಿನ ನಮ್ಮ ದೋಸ್ತನ ಹೊಲ್ಕೋತೀನಿ, ನನ್ನ ಕೈಲಾದಷ್ಟು ಕೆಲಸ ಮಾಡ್ತೀನಿ. ಅವ್ನೇನು ಕೊಡ್ತಾನೋ ಅದು ತರ್ತೀನಿ, ಅದೇ ಮಾಡಿ ಉಂಡು ಬಿಡಮಿ. ನೀವೇ ಕೆಲ್ಸಕ್ಕೆ ಹೋಗ್ತೀರಿ, ನನ್ನ ಮೈಯಾಗಿನ್ನ ಶಕ್ತಿ ಅದ. ನಾನೇ ದುಡ್ದು ನಮ್ಮಿಬ್ರಿಗೆ ಏನ್ ಬೇಕು ನಾ ತರ್ತೀನಂತ. ನೀವೇನು ಯಾರನ್ನ ₹1 ಕೇಳೋದ್ ಬೇಡ ಬೇಡ ಬೇಡ, ನಾವೇ ದುಡ್ದು ತಿನ್ನಮ್ಮೆ. ಬೇಕಿದ್ರೆ ಅವರೇ ಬಂದು ನಮ್ಮಲ್ಲಿ ಇರ್ಲಿ. ಆಯ್ತಾಯ್ತು ಶಾಂತ, ಹಂಗೆ ಮಾಡಮಿ. ಅಲ್ಲಿ ಮನ್ಯಾಗ ಮಗ ಸೊಸೆನ ಆರಾಮಿರ್ಲಿ. ಅಪ್ಪ, ಊರಾಗ ನಿಮ್ನ ಎಷ್ಟು ಹುಡುಕ್ಬೇಕು? ಹುಡುಕಿ ಸಾಕಾಯ್ತು. ಯಾಕೆ ಈ ಕಡೆ ಹೊಲ ಕಡೆ ಬಂದಿಲ್ಲ? ಯಾಕಿಲ್ಲಪ್ಪ, ನಾವು ಮನೆಗಿದ್ರ ನೀವು ಗಂಡ ಅಂತ ಸುಮ್ಮನೆ ಜಗಾಡ್ತೀರಿ, ಅದಕ್ಕೆ ನಾವು ಈ ಕಡೆ ಹೊಲದ ಕಡೆಗೆ ಬಂದಿವಿ. ಏ ಶಾಂತ, ಬುದ್ಧಿಗಿದ್ದೆ ಐತಿಲ್ಲ ನಿನಗೆ? ಇಲ್ಲ ಮಗ, ಬಂದಿ ನಾವು ಹೊಲ ಕಡೆಗೆ, ಹೊಲ ನೋಡ್ದಂಗೆ ಆಗತ್ತಂತ ಬಂದಿವಿ. ಅಪ್ಪ, ಅಮ್ಮ ಒಂದು ಮಾತು ನೀವು ಒಂದು ಮಾತು ಹೇಳ್ಬೇಡ್ರಿ. ಏನೇ ಇದೆ ಕರೆ ಹೇಳ್ರಿ. ಏನಿಲ್ಲಪ್ಪ, ನಾವು ಮನೆಗಿದ್ರೆ ನಿಂತು ಸೇರಲ್ಲ ಹೇಳ. ನೀನು ಕೂಡ ಪದೇ ಜಗಾಡ್ತಾಳ. ನೀನೆಲ್ಲ ಸರಿಗೆ ಹೋಗ್ಬಿಟ್ಟಿದ್ದಿ, ಅದಕ್ಕೆ ನಿನ್ಗೆ ಯಾಕೆ ತೊಂದ್ರೆ ಅಂತ ಇಲ್ಲೇ ಹೊಲ್ದಾಗ ಉಳ್ಕಂದ್ರೆ ಆಯ್ತಂತ ಬಂದಿವಿ. ಅಲ್ಲಮ್ಮ, ನೀವೇ ನನಗೊಂದು ಮಾತು ಹೇಳ್ಬೇಕಿಲ್ಲ? ನೀನು ಹೇಳ್ತೀವಿ ನಮ್ಮಿಬ್ಬರು ಸೇರೋಳಪ್ಪ, ನಿಮ್ಗೆ ಯಾಕೆ ತೊಂದರೆ, ಅದಕ್ಕೆ ನಾವು ತೋಟದ ಮನೆಗೆ ಉಳ್ಕೊಂತೀವಿ ಅಂತ ಒಂದು ಮಾತನ್ನು ಹೇಳ್ಬೇಕಿಲ್ಲ? ನಿಮ್ಗೆ ಮುಂಜಾನೆಯಿಂದ ಹುಡುಕಾಡಿ ಸಾಕಾಯ್ತು ಊರಾಗ. ಒಂದು ಮಾತು ಹೇಳಿ ಬರೋಕೆ ಏನಾಯ್ತ ನಿಮಗೆ? ಆಯಿತು, ಆಕಿಗೆ ನಿನ್ನ ಸೊಸಿಗೆ ಕಳಿಸಿನ ತವ್ರ ಮನೆಗೆ ಬರ್ರಿ, ನಾವು ಮೂವರಿರೋ. ಆಕಿ ಬಂದ್ರೆ ಬರಲಿ, ಹೋದ್ರೆ ಹೋಗ್ಲಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.